ಆಮೇಲೆ ಧನ್ವಂತರೇರು ಭಗವಾನ್ ಪಾತ್ರ ಅಪಥ್ಯಾತ್. ನಾವು ಇನ್ನೊಂದು ಮಾಡ್ತಕ್ಕಂಥದ್ದೇ ಒಂದೇನು ಜ್ವರ ಬರುತ್ತೆ, ಕಾಯಿಲೆ ಬರುತ್ತೆ, ಔಷಧ ತಗೋತೇವೆ. ಡಾಕ್ಟರ್ ಹೇಳಿದ ಪಥ್ಯ ಒಂದು ಬಗೆ ಮಾಡೋಲ್ಲ. ಅಯ್ಯೋ ಅದನ್ನು ಬಾಯಿ ರುಚಿ, ಅದನ್ನು ಆಗಿ ಬಿಡೋದು, ನಾಲಿಗೆ ಚಪಲ, ಅದನ್ನು ತಿಂದುಬಿಡೋಣ. ಡಾಕ್ಟರ್ ತಿನ್ನಬಾರ್ದು ಹೇಳಿ ಅದು ತಿಂದುಬಿಡುವಾಗ ಒಂದು ಚಪಲ. ಒಂದು ತಮಾಷೆ ಹೇಳ್ತೇನೆ ನಿಮಗೆ. ನಾನು ಚಿಕ್ಕಂದಿನಲ್ಲಿ ನಾನು 30 ವರ್ಷದ ತನಕ, ಚಿಕ್ಕಂದಲ್ಲಿ ಭಾಳ ಚಿಕ್ಕದಲ್ಲ, 30 ವರ್ಷ ತನಕ ನಾನು 48 kg ಇದ್ದದ್ದು. ಭಾಳ ತೆಳ್ಳಗಿದ್ದೆ. ಹಂಗೆಲ್ಲ ತೆಗೆದುಬಿಟ್ರೆ ಅಸ್ಥಿಪಂಜರ ಎಕ್ಸ್ಪ್ಲೇನ್ ಮಾಡ್ಬೋದು, ಬಾಡಿಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಅಸ್ಥಿಗಳಿವೆ ಅನ್ನೋದನ್ನು. ಸ್ಕೆಲೆಟನ್ ಬೇಡ, ನನ್ನನ್ನು ನಿಲ್ಲಿಸಿ ಎಕ್ಸ್ಪ್ಲೇನ್ ಮಾಡ್ಬೋದು. ಅಷ್ಟು ಸ್ವಚ್ಛ, ಮಾಂಸವೇ ಇಲ್ಲ, ಬರೀ ಚರ್ಮ ಎಲುಬು ಮಾತ್ರ ಇತ್ತು. 30 ವರ್ಷ ತನಕ ಹೀಗಿದ್ದೆ ನಾನು. ತಮಾಷೆ ಏನು ಅಂದರೆ, ಅನೇಕ ಜನ ನಮ್ಮಪ್ಪ ಡಾಕ್ಟರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿಸ್ತಿದ್ರು ಎಲ್ಲ. ಅದು ಅವರ ನೇಚರೇ ಹಾಗೆ, ಏನು ಕಾಯಿಲೆ ಇಲ್ಲ, ಅದು ನೇಚರ್ ಆಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹೇಳಿದ್ರು ಎಲ್ಲ ವೈದ್ಯರು. ಒಬ್ಬರು ಆಯುರ್ವೇದ ಪಂಡಿತರು, ಅವರು ಬಾರ್ಕೂರು ವೈದ್ಯರು ಒಂದು ಪ್ರಸಿದ್ಧ, ಬಹಳ ಪ್ರಸಿದ್ಧ ನಮ್ಮಲ್ಲಿ. ಈ ಬೇರೆ ಯಾರೋ ಒಬ್ಬರು ಪೇಷಂಟನ್ನ ಅಲ್ಲಿ ಕರ್ಕೊಂಡು ಹೋದೆ ನಾನು. ನನಗೇನು ಕಾಯಿಲೆ ಇರಲಿಲ್ಲಲ್ಲ, ನಾನು ಹೋಗೋದು ಅವ್ರು ಯಾರನ್ನೋ ಒಬ್ಬರನ್ನ ಅಲ್ಲಿ ಹೋಗ್ಬೇಕಾದ್ರೆ ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗುವಾಗ ಆ ಪಂಡಿತರ ಹತ್ರ ಕೇಳಿದೆ, ಪಂಡಿತರೇ ನನಗೇನಾದರೂ ಟಾನಿಕ್ ಉಂಟ ನಿಮ್ಮ ಹತ್ರ ಕೇಳಿದೆ ತಮಾಷೆಗೆ. ಉಂಟು, ನೀವು ಯಾಕೆ ವೀಕಿರುವುದು ಅಂತ ಕಾರಣವೂ ಗೊತ್ತುಂಟು ನನಗೆ ಅಂದರು. ಅದ್ಭುತ. ಅವ್ರು ಏನು ಹೇಳಿದ್ರು ಗೊತ್ತಾ, ನಾನು ಫಸ್ಟ್ ಟೈಮ್ ನೋಡೋದು ಅವರನ್ನು. ನಾನು ನೋಡಿದ ತಕ್ಷಣ ಅವ್ರು ನನ್ನ ಪಲ್ಸ್ ಕೂಡ ಹಿಡಿಯಲಿಲ್ಲ. ನೀವು ಯಾಕೆ ಹೀಗೆ ವೀಕ್ ಇದ್ದೀರಿ ಗೊತ್ತಾ, ಇದು ಓವರ್ ವರ್ಕ್ ಟು ದ ಮೈಂಡ್, ಲೆಸ್ ಎಕ್ಸರ್ಸೈಸ್ ಟು ದ ಬಾಡಿ. ಇದರಿಂದ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ. ಅದರಿಂದ ನೀವು ತುಂಬ ಬಟ್ಟೆ ತಲೆಗೆ, ನನ್ನ ಪರಿಚಯವೇ ಇಲ್ಲ ಅವರಿಗೆ, ಫಸ್ಟ್ ಟೈಮ್ ನೋಡೋದು. ನೀವು ತಲೆಗೆ ಕೆಲಸ ಕೊಡ್ತೀರಿ, ದೇಹಕ್ಕೆ ಕೆಲಸ ಕೊಡೋದಿಲ್ಲ. ಆದ್ದರಿಂದ ತಲೆಗೆ ಬೆಳೀತಾ ಹೋಗುತ್ತೆ, ದೇಹ ಬೆಳೆಯೋದಿಲ್ಲ. ಇದಕ್ಕೆ ಹೇಳಿದ್ರೆ, ಇದಕ್ಕೆ ಆಯುರ್ವೇದದಲ್ಲಿ ಓಜಕ್ಷಯ ಅಂತ ಹೆಸರು ಅಂತ. ಇದಕ್ಕೆ ಔಷಧ ಇದೆ ನನ್ನ ಹತ್ರ, ನಿಮ್ಮನ್ನು ಹುಷಾರು ಮಾಡ್ತೀನಿ ನಾನು ಅಂತ ಹೇಳಿದ್ರು. ಹೌದಾ, ನೋಡುವಾಗ ಸ್ವಲ್ಪ ಮಸಲ್ಸ್ ಎಲ್ಲ ಬರುತ್ತೋ ನೋಡ, ಕುತೂಹಲ ಆಯ್ತು ನನಗೆ. ತಗೊಂಡೆ ಮದ್ದು. ಏನು ಅವ್ರು ಹೇಳಿದರು, ಒಂದೇ ಒಂದು ಔಷಧ ಅದಕ್ಕೆ, ಹರಿತಕಿ ಲೇಹ, ಬೇರೆ ಯಾವುದರಿಂದಲೂ ಇದು ಗುಣ ಆಗೋಲ್ಲ. ಇದು ಬೌದ್ಧಿಕವಾದ ಸಮಸ್ಯೆಯಿಂದ ಬಂದ ದೈಹಿಕ ರೋಗಗಳಿಗೆ ಒಂದೇ ಒಂದು ಔಷಧ ಹೇಳ್ತಾ ಇರೋದ್ರಲ್ಲಿ ಅದು ಹರಿತಕಿ ಲೇಹ ತಗೊಳ್ಳಿ. ಮತ್ತೆ ಹೇಳಿದ್ರು, ಹರಿತಕಿ ಲೇಹದಲ್ಲಿ ಸುಮಾರು ನಮೂನೆ ಇದೆ, ಅದು ಯಾವುದೋ ಒಂದು ಹರಿತಕಿ ಮಾತ್ರ ಅದು ಆಗತ್ತೆ ಅಂತ. ಅದು ಹರಿತಕಿನ ಹಳ್ಳಿಯಲ್ಲಿ ಅದು ಸಸಾರವಾದ ವಸ್ತು. ಹಳ್ಳೆಕಾಯಿ ಅಂತ, ಹಳ್ಳೆಕಾಯಿ ಪಂಡಿತ ಅಂತ ತಮಾಷೆ ಮಾಡ್ತಾರೆ ವೈದ್ಯರನ್ನ. ಹಳ್ಳೆಕಾಯಿಯಿಂದ ಹರಿಯುತ್ತೆ. ಅವ್ರು ಹೇಳಿದ್ರೆ ಹರಿತಕಿ ಎಷ್ಟು ಒಳ್ಳೆಯ ಮೆಡಿಸಿನೇ ಇಲ್ಲ. ಅವನು ಹಳ್ಳೆಕಾಯಿ ಪಂಡಿತ ಆಗಿದ್ದರೆ ಅವನು ದೊಡ್ಡ ಪಂಡಿತನೇ ಇರಬೇಕು. ಆದರೆ ಅದು ಹರಿತಕಿಯಲ್ಲಿ ತುಂಬ ವೆರೈಟಿ ಇದೆ. ಅದು ಒಂದು ವೆರೈಟಿ ಬೌದ್ಧಿಕವಾದಂಥ ಇಂಬ್ಯಾಲೆನ್ಸ್ಗೆ ಕೆಲಸ ಮಾಡುತ್ತೆ. ನಾಳೆ ನಾವು ಕೊಟ್ಟರು, ಅವರು ಕೊಟ್ಟ ಮೇಲೆ ಇದು ಖರ್ಚಾದ್ಮೇಲೆ ಮತ್ತೆ ಅಂಗಡಿಯಲ್ಲಿ ಸಿಗುತ್ತಲ್ಲ, ತಗೊಳ್ಬೋದಲ್ವ. ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ತಗೊಂಡು ಗುಣ ಆಗದಿದ್ದರೆ ನನ್ನ ಹತ್ರ ಕಂಪ್ಲೇಂಟ್ ಮಾಡಬೇಡಿ. ನಾನು ಮಾಡಿಕೊಟ್ಟದ್ದನ್ನು ಗುಣ ಆಗದಿದ್ದರೆ ನನ್ನ ಹತ್ರ ಕಂಪ್ಲೇಂಟ್ ಮಾಡ್ಬೋದು. ನೀವು ಅಂಗಡಿಯಲ್ಲಿ ತಗೊಳ್ಳೋದಕ್ಕೆ ಅಡ್ಡಿಲ್ಲ, ನನ್ನ ಹತ್ರ ಮತ್ತೆ ಕಂಪ್ಲೇಂಟ್ ಮಾಡಬೇಡಿ. ನೀವು ತಗೊಂಡೆ ಗುಣ ಆಗಲ್ಲ. ಸರಿ, ಕೊಟ್ಟರು. ಏನು ಪಥ್ಯ ಅಂತ ಕೇಳಿದೆ ನಾನು. ಏನು ಪಥ್ಯ ಇಲ್ಲ, ಏನು ಬೇಕಾದರೂ ತಿನ್ನಿ, ಎಣ್ಣೆಯಲ್ಲಿ ಕರೆದದ್ದು ಬೇಕಾದ್ರೆ ತಿನ್ನಿ. ಒಂದೇ ಒಂದು ಪಥ್ಯ, ದಧಿ ತಕ್ರಂಚ ವರ್ಜಯಿತು ಅಷ್ಟೇ. ಮೊಸರು ಮತ್ತು ಮಜ್ಜಿಗೆ ಎರಡು ಬಿಟ್ಟುಬಿಡಿ. ಹಾಲಿನಲ್ಲೇ ಊಟ, ಹಾಲೇ ಕುಡಿ. ದಧಿ ಎರಡೇ, ಇನ್ನೇನು ಬೇಕಾದ್ರೂ ತಿನ್ನಿ, ಏನೂ ತೊಂದರೆ ಇಲ್ಲ. ದಧಿ ತಕ್ರಂಚ ವರ್ಜಯಿತು. ಅಲ್ಲ, ಮಜ್ಜಿಗೆ ಮೊಸರು ಎರಡು ಇದರ ಊಟ ಉಂಟಾ? ಇದೀ ಪಂಡಿತರು ಈ ಥರ ಸರಿ ಇಲ್ಲ ಅಂದರೆ ನಾನು ಮಜ್ಜಿಗೆ ಮೊಸರು ಎಲ್ಲ ಸಖತ್ತಾಗಿ ತಗೊಳ್ತಿದ್ದೆ. 1 ತಿಂಗಳು ಮದ್ದು ತಗೊಂಡೆ, ಏನು ಪರಿಣಾಮ ಆಗಲಿಲ್ಲ. ಕಡೆಗೆ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ನೀವು ಅವ್ರು ಹೇಳಿದ ಪಥ್ಯ ಮಾಡ್ತಾ ಇಲ್ಲ. ಇದು ಹೇಳಿದ ಅಪಥ್ಯ ಅಂತ ಪಾತೋದು. ನೀವು ಅವ್ರು ಹೇಳಿದ ಪಥ್ಯ ಮಾಡ್ತಾ ಇಲ್ಲ. ಒಂದು ಔಷಧ ಪಥ್ಯ ಮಾಡದೆ ಔಷಧ ತಗೊಂಡ್ರೆ ಅದು ಕೆಲಸವೇ ಮಾಡೋಲ್ಲ. ಆ ಪಥ್ಯದ ಒಂದು ವೈಶಿಷ್ಟ್ಯ ನೋಡಿ. ನಾನು ಕಡೆಗೆ ಅವ್ರು ಹೇಳಿದ್ರು, ನೀವು ಪಥ್ಯ ಮಾಡಿ ನೋಡಿ, ಆಮೇಲೆ ಕಂಪ್ಲೇಂಟ್ ಮಾಡಿ. ನಾನು ಹೌದು ಅಂದ್ಕೊಂಡಿತ್ತು. ನಾನು ಮೊಸರು ಮಜ್ಜಿಗೆ ಇನ್ನು ಕೈಯಲ್ಲಿ ಮುಟ್ಟೋದಿಲ್ಲ ಅಂದ್ಬಿಟ್ಟೆ. 10 ವರ್ಷ ಆಮೇಲೆ ನಾನು ಮೊಸರು ಮಜ್ಜಿಗೆ ಕೈಯಲ್ಲಿ ಮುಟ್ಟಲಿಲ್ಲ. ಮತ್ತು ಬರೀ ಹಾಲಿನಲ್ಲಿ ಊಟ ಮಾಡ್ತಿದ್ದೆ, ಹಾಲನ್ನ ಕುಡಿತಿದ್ದೆ. ಕಡೆ ಎಲ್ಲಿ ತನಕ ಅಂದರೆ ಅಲ್ಲಿ ನಮ್ಮ ಮಠಗಳಿಗೆ ನನ್ನನ್ನು ಕರೀತಿದ್ರು. ಆವಾಗ ಹೋಗ್ತಿದ್ದೆ ಒಮ್ಮೆ ಊಟಕ್ಕೆ. ಹೋದರೆ ಅಲ್ಲಿ 1 ಲೋಟ ಹಾಲು ತಂದಿಟ್ಬಿಡ್ತಿದ್ದೆ. ಎಲ್ಲ ಅಷ್ಟು ಪಾಪ್ಯುಲರ್ ಆಯ್ತು, ನನಗೆ ಮಜ್ಜಿಗೆ ಮೊಸರು ತಿನ್ನೋಲ್ಲ. ಇಷ್ಟು ಹಾಲು ಬಿಟ್ಬಿಟ್ಟೆ. ಮಜ್ಜಿಗೆ ಮೊಸರು ಬಿಟ್ಟು ಹರಿತಕಿ ಲೇಹ ತಗೊಂಡೆ. 1 ತಿಂಗಳ ನಂತರ ನೋಡ್ತೇನೆ 4 kg ಜಾಸ್ತಿ ಆಗಿದೆ ವೆಯ್ಟು. 48 kg ಇದ್ದದ್ದು ನಾನು ಆವಾಗ.
ಅವನು 52 ಆಯಿತು, 54 ಆಯಿತು, ನೋ ಐ ಆಮ್ 74. ನಾನು ಈಗ 75 kg, 75 ವರ್ಷ. ಅಂದರೆ ಅದು ಇಷ್ಟು ಬೆಳೆದದ್ದು ಹರಿತಿಗಲೇ ಮಜ್ಜಿಗೆ ಮೊಸರು ತಿನ್ನದೇ ಹರಿತಕ್ಕೆ ತಿಂದದ್ರಿಂದ. ಅದೇ ಅಪಥ್ಯ ಅನ್ನೋದು ಎಲ್ಲಿ ತನಕ ಅಂದರೆ ಯಾವ ಮದ್ದು ಕೆಲಸ ಮಾಡೋಲ್ಲ ಪಥ್ಯ ಮಾಡದೇ ಇದ್ರೆ. ಅದರಿಂದ ಧನ್ವಂತರಿ ಭಗವಾನ್ ಪಾತು ಅಪಥ್ಯಾತ್. ಧನ್ವಂತರಿ ಅನ್ನುವನು ಕೂಡ ಇಬ್ಬರಿದ್ದಾರೆ. ಒಬ್ಬ ಕಾಶಿಯಲ್ಲಿ ಒಬ್ಬ ರಾಜ ಇದ್ದ, ಧನ್ವಂತರಿ ಅಂತ ಹೆಸರು. ಈ ವೈದ್ಯಶಾಸ್ತ್ರವನ್ನು ಬರೆದು ಪ್ರಚಾರ ಮಾಡಿದಂಥವನು ಅವನು ಕೂಡ. ಅದಕ್ಕೋಸ್ಕರ ಧನ್ವಂತರಿ ಭಗವಾನ್ ಅಂತ ಇಬ್ಬರು ಇದ್ದಾರೆ. ಒಬ್ಬ ಭಗವಾನ್ ಧನ್ವಂತರಿ ಅಂದರೆ ಭಗವಂತನ ರೂಪ. ಸಮುದ್ರ ಮಥನ ಕಾಲದಲ್ಲಿ ಅಮೃತವಾದ ಪಾತ್ರ ಹಿಡ್ಕೊಂಡು ಬಂದ ಧನ್ವಂತರಿ ಬೇರೆ, ಈ ಕಾಶಿ ದೇಶದ ರಾಜನಾಗಿದ್ದ ಧನ್ವಂತರಿ ಬೇರೆ. ಅದನ್ನ ಈ ಧನ್ವಂತರಿ, ಅವನಲ್ಲಿ ಧನ್ವಂತರಿ ರೂಪದ ಭಗವಂತನ ಆವೇಶ ಅಷ್ಟೇ. ಅದನ್ನು ಧನ್ವಂತರಿ ಭಗವಾನ್ ಪಾತು ಅಪಥ್ಯಾತ್. ನಾವು ಔಷಧ ತಗೊಂಡು ಪಥ್ಯ ಮಾಡದೇ ಇದ್ದರೆ ಅದರಿಂದ ಬಂದ ದೋಷವನ್ನು ಧನ್ವಂತರಿ ಪರಿಹಾರ ಮಾಡಿದ. ಧನ್ವಂತರಿ ಪಾತು. ಆಮೇಲೆ ದ್ವಂದ್ವಾತ್ ಭಯಾತ್ ಋಷಭ ನಿರ್ಜಿತಾತ್ಮ. ಋಷಭದೇವ. ಋಷಭದೇವ ಅಂತಂದರೆ ನಮ್ಮ ದೇಶ, ಈ ದೇಶಕ್ಕೆ ಭಾರತ ದೇಶ ಅಂತ ಹಿಂದೆ ಹೇಳ್ತಿದ್ರು. ಈಗ ಭಾರತ ಅಂದರೆ ಯಾವುದನ್ನು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಇಂಡಿಯಾ ಅಂತ ಹೇಳಿದ್ರೆ ಗೊತ್ತಿದೆ. ಭಾರತ ಅಂದರೆ ಯಾವ ದೇಶ ಸರ್? ಇಂಡಿಯಾ. ಹಾಗೆ ಹೇಳಿ ಮತ್ತೆ ಅಂತಾರೆ. ಭಾರತ ಅಂದರೆ ಯಾವ ದೇಶ ಸರ್ ಅಂತ ಕೇಳ್ತಾರೆ. ಸರ್ ಅಲ್ಲ, ಭಾರತ ಅಂದರೆ ಯಾವ. ಇದು ದೊಡ್ಡ ಒಂದು ರೋಗ ನಮ್ಮ ಇಲ್ಲಿ ಬೆಂಗಳೂರಿನಲ್ಲಿ. ಯಾಕೆ ಸಿಕ್ಕಿದ್ರೆ ಅಂಕಲ್ ಅಂತ. ಭಾರತ ಅಂದರೆ ಯಾವ ದೇಶ? ಅಂಕಲ್. ಯಾವ ಅಂಕಲ್ ಕಡೆ ಭಾರತ ಅಂದರೆ ಇಂಡಿಯಾ. ಹಾಗೆ ಹೇಳಿ ಮತ್ತೆ ಅದು ಕರೆಕ್ಟ್ ಅರ್ಥ ಆಗತ್ತೆ. ಭಾರತ ಅಂದರೆ ಯಾವ ದೇಶ? ಅಂಕಲ್. ಯಾರು ಬಂದರೂ ಅಂಕಲ್. ಬೇರೆ ನಾಮಗಳು, ವಿಶೇಷಣಗಳು, ಸಂಬಂಧವಾಚಕ ಪದಗಳೇ ಇಲ್ಲ. ಎಲ್ಲರೂ ಅಂಕಲ್ಲು, ಆಂಟಿ. ಬೇರೆ ಸಂಬಂಧವಾಚಕ ಪದಗಳೆಲ್ಲ ಕನ್ನಡದಲ್ಲಿದ್ದದ್ದು ಮರೆತೇ ಹೋಗಿದೆ. ಇಷ್ಟು ಚಿಕ್ಕ ಮಕ್ಕಳ ಬಾಯಲ್ಲೂ ಬಂದಕೊಳ್ಳೆ ಅಂಕಲ್ ಅಂತಾರೆ. ನನಗೆ ಹೇಳೋದು, ನನಗೆ ಆ ಭಾಷೆ ಬರೋಲ್ಲಪ್ಪ, ಕನ್ನಡದಲ್ಲಿ ಮಾತಾಡು ಅಂತೀನಿ. ಎದ್ಕೊಂಡು ಹೋಗ್ತಾವೆ. ಆಗಬೇಕೆಲ್ಲ ಬರೋಲ್ಲ ಅವುಗಳಿಗೆ. ನನಗೆ ಆ ಭಾಷೆ ಬರೋಲ್ಲಪ್ಪ, ಕನ್ನಡದಲ್ಲಿ ಹೇಳು ಅಂತ ಹೇಳಿದ ಕೂಡಲೇ ಇದು ಪ್ರಯೋಜನ ಇಲ್ಲದ ಪುರಾಣಿ ಅಂತ ಹೊರಟು ಹೋಗ್ತಾರೆ ಅವ್ರ ಮಕ್ಕಳು. ಅಂಕಲ್ ಅಂತ ಕೇಳಿ ಕೇಳಿ ನನಗೆ ಅಸಹ್ಯ ಆಗಿಬಿಟ್ಟಿದೆ ಬೆಂಗಳೂರಿನಲ್ಲಿ. ಎದುರು ಬಂದ ಕೂಡಲೇ ಮಕ್ಕಳು ಅಂಕಲ್ ಅಂತ ಅನ್ನೋದು. ಏನು ಅಂಕಲ್ಲೋ, ಏನು ಆಂಟಿಯೋ, ಈ ಬೇರೆ ಶಬ್ದಗಳೇ ಇಲ್ಲ ಸಂಬಂಧವಾಚಕವಾದದ್ದು. ಸರಿ. ಹಾಗೆ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದದ್ದು ಭರತ ಚಕ್ರವರ್ತಿಯಿಂದ. ಅದರ ಮೊದಲು ಈ ದೇಶಕ್ಕೆ ಭಾರತ ಅಂತ ಹೆಸರಿರಲಿಲ್ಲ. ಇದಕ್ಕೆ ಎಷ್ಟು ಹೆಸರು ನೋಡಿ. ಮೊದಲು ಈ ದೇಶಕ್ಕೆ ಹೆಸರಿದ್ದದ್ದು. ಇವತ್ತು ನಾವು ಹಿಸ್ಟ್ರಿ ಮಕ್ಕಳಿಗೆ ಹೇಳಿಕೊಡುವ ಇದನ್ನು ಹೇಳಿಕೊಡಬೇಕಿತ್ತು. ನಾವು ಹೇಳಿಕೊಡೋಲ್ಲ, ಗೊತ್ತಿರಕ್ಕೆ ಹಿಸ್ಟ್ರಿ ಪ್ರೊಫೆಸರ್ಸ್ಗೆ ಗೊತ್ತಿಲ್ಲ. ಇದಕ್ಕೆ ಹೆಸರಿಟ್ಟದ್ದು ಅಂಜನಾಭ ಅಂತ. ದಿಸ್ ಕಂಟ್ರಿ ವಾಸ್ ಕಾಲ್ಡ್ ಅಂಜನಾಭ. ಯಾವಾಗ ಋಷಭದೇವ ಈ ದೇಶವನ್ನು ಆಳಿದಾಗ, ಅವನ ಮಗ ಭರತ ಚಕ್ರವರ್ತಿ ಆದ ಮೇಲೆ ಭರತನಿಂದ ಆಳಲ್ಪಟ್ಟ ದೇಶ ಭಾರತ ಅಂತ ಹೆಸರು ಬಂತು. ಇನ್ನೊಬ್ಬ ದುಷ್ಯಂತನ ಮಗ ಭರತ, ಅವನಿಂದಾಗಿ ಆ ವಂಶಕ್ಕೆ ಭರತ ವಂಶ ಅಂತ ಹೆಸರು ಬಂತು. ಪಾಂಡವರು ಹುಟ್ಟಿ ಬಂದ ವಂಶಕ್ಕೆ. ಅದು ವಂಶಕ್ಕೆ ಬಂದದ್ದು, ಇದು ದೇಶಕ್ಕೆ ಬಂದ ಹೆಸರು. ಇಬ್ಬರು ಬೇರೆ ಭರತ. ದುಷ್ಯಂತನ ಮಗ ಅವನು. ಹಾಗೆ ದುಷ್ಯಂತ ಅಲ್ಲ, ದುಷ್ಯಂತ. ಎಲ್ಲ ನಾವು ತಪ್ಪು ಮಾಡ್ತಾ ಇದ್ದೇವೆ. ದುಷ್ಯಂತನ ಮಗ ಭರತ ಆ ವಂಶಕ್ಕೆ ಹೆಸರು ಕೊಟ್ಟ ಭಾರತ ವಂಶ ಅಂತ. ಋಷಭದೇವನ ಮಗ. ಋಷಭದೇವ ಅಂದರೆ ಭಗವಂತನ ಅವತಾರ, ವಿಷ್ಣುವಿನ ಅವತಾರ ಋಷಭ. ಯಾರನ್ನ ಆದಿತೀರ್ಥಂಕರ ಅಂತ ಜೈನರು ಹೇಳ್ತಾರೋ ಅವನು ಋಷಭದೇವ. ನೋಡಿ, ಈ ಪುರಾಣಕಾರರು, ಸನಾತನಿಗಳು ಎಲ್ಲರನ್ನೂ ಹೇಳ್ಕೊಂಡು ಬಿಡ್ತಾರೆ. ಆದಿತೀರ್ಥಂಕರನಲ್ಲೂ ವಿಷ್ಣುನ ಅವತಾರ ಅಂದರು, ಬುದ್ಧನನ್ನು ವಿಷ್ಣು ಅವತಾರ. ಜೈನರ ಆದಿತೀರ್ಥಂಕರನ್ನು ನಮ್ಮ ಅವತಾರ ಅಂದರು, ಬೌದ್ಧರ ಬುದ್ಧನನ್ನು ನಮ್ಮ ವಿಷ್ಣು ಅವತಾರ. ಎಲ್ಲ ಹೇಳ್ಕೊಂಡು ಬಿಟ್ಟಿದ್ದಾರೆ, ಯಾರನ್ನು ಬಿಡೋಲ್ಲ. ಸರಿ. ಆದಿತೀರ್ಥಂಕರ ಋಷಭದೇವ. ಋಷಭಮ್ಮ ಸಮಾನಾನಾಂ ಸಪತ್ನಾನಾಂ ವಿಷಾಸಹಿಂ ಅನ್ನುವುದನ್ನ ಜೈನರು ಹೇಳ್ತಾರೆ. ನಮ್ಮ ಋಷಭ ವೇದದಲ್ಲಿ ಹೇಳಲ್ಪಟ್ಟಿದ್ದಾನೆ ಅಂತ ಹೇಳಿದ್ದಾನೆ. ಅದೇ ಅದಕ್ಕೆ ವೇದ ಅರ್ಥ ಆಗಬೇಕಾದ್ರೆ ಸ್ವಲ್ಪ ಕಷ್ಟ ಉಂಟು ಅಂತ ಶಬ್ದ ಸಿಕ್ಕಿದ್ರು ಹೇಳೋದು. ಆ ಋಷಭದೇವ ಚಕ್ರವರ್ತಿಯಾಗಿ ಬಹಳ ನಿರ್ಜಿತಾತ್ಮ ಅಂತ. ಚಕ್ರವರ್ತಿಯಾಗಿ ಇಡೀ ದೇಶದ ಸಮಸ್ತ ಸಂಪತ್ತು ಸುಖ ಭೋಗವನ್ನು ಅನುಭವಿಸಿ ಕೊನೆಗೆ ಅವನು ತನ್ನ ಮಗನಿಗೆ ಭರತನಿಗೆ ರಾಜ್ಯವನ್ನು ಕೊಟ್ಟು ಹೊರಟು ಹೋದ ಹಾಗೆ ಗೊತ್ತುಂಟ. ಇನ್ನೊಂದು ಉದಾಹರಣೆ ಇಲ್ಲ ಇತಿಹಾಸದಲ್ಲಿ. ಅವನು ಹೋಗುವಾಗ ತನ್ನ ಎಲ್ಲ ರಾಜವೇಷಗಳನ್ನು ಕಳಿಸಿದಂತೆ. ನಾನು ಬಿಟ್ಟು ಹೋಗ್ತಾ ಇದ್ದೇನೆ, ಅಧಿಕಾರವನ್ನು ನನಗೆ ಕೊಟ್ಟು ಹೋಗ್ತಾ ಇದ್ದೇನೆ, ಅದರಿಂದ ನಾನು ಯಾವುದನ್ನು ಇರಬಾರ್ದು. ತನ್ನ ಎಲ್ಲ ರಾಜ ಕಿರೀಟ, ಪಟ್ಟೆ, ಪೀತಾಂಬರ ಎಲ್ಲ ತೆಗೆದ. ಯಾವುದು ನನ್ನದುಂಟು, ಎಲ್ಲವೂ ನಿನ್ನದು ಇನ್ನು ಮೇಲೆ, ನನಗೆ ಯಾವುದು ಬೇಡ ಅಂದ. ಬಟ್ಟೆಯನ್ನು ಕಳಿಸಿದ. ದಿಗಂಬರನಾಗ ಹೊರಟವನು. ಅದೇ ಮುಂದೆ ಜೈನ ಧರ್ಮಕ್ಕೆ ದಿಗಂಬರ ಪಂಥಕ್ಕೆ ಸ್ಫೂರ್ತಿಯಾದದ್ದು.
ಅವನು ಯಾಕೆ ಹೋದ ಅಂದರೆ ಎಲ್ಲವನ್ನೂ ತ್ಯಾಗ. ಒಬ್ಬ ರಾಜನಾಗಿ ಇಡೀ ಸಮಸ್ತ ಸುಖ ಭೋಗದ ಪೂರ್ಣ ಅನುಭವ ಪಡೆದು ಎಲ್ಲವನ್ನು ರಾಜನ ತೊರೆದು ಹೊರಗೆ ಹೋಗುವಾಗ ಏನೂ ಬೇಡ, ನಾನು ಹುಟ್ಟಿದಾಗ ಹೇಗಿದ್ದೆ ಹಾಗೇ ಬದುಕ್ತೇನೆ. ಅದರ ನಂತರ ಏನು ನೀವು ನಾಗರಿಕತೆಯ ವೇಷ ತೊಡಿಸಿದ್ದೀರಿ, ಇದು ಯಾವುದೂ ನನಗೆ ಬೇಡ ಅಂತ ತೊರೆದು ಬತ್ತಲಾಗಿ ಹೊರಟು. ಭಗವಂತ ಬತ್ತಲಾಗಿ ಹೋದಾಗ ಊರಿನ ಜನ ಏನು ಹೇಳಿದ್ರು ಗೊತ್ತಾ? ಪಾಪ ರಾಜ ಈಗ ಒಂದು ಸುತ್ತು ಕಮ್ಮಿ ಅಂತ ಹೇಳಿದ್ರು. ಜನರ ಸ್ವಲ್ಪ ರಾಜ ಏನಾಗಿ ಹೋದ ನೋಡಿ, ಈಗ ಸುತ್ತು ಕಮ್ಮಿ, ಬಟ್ಟೆ ಇಲ್ಲದೆ ಹೋಗ್ತಾ ಇದ್ದಾನೆ. ಜನರ ಜಡ್ಜ್ಮೆಂಟ್ ಅಷ್ಟೇ ಮಟ್ಟಕ್ಕಿರುತ್ತೆ. ಅವನು ಅದನ್ನು ನಗ್ತಾ ಇದ್ದ, ಅದನ್ನು ಕೇಳಿಕೊಂಡು ಪೂರ್ತಿ ಬಟ್ಟೆ ತೊರೆದು ಹೋದ. ಹಾಗೆ ಅದಕ್ಕೆ ನಿರ್ಜಿತಾತ್ಮ ಅಂತ. ಎಲ್ಲವನ್ನೂ ವೈರಾಗ್ಯದಿಂದ ಗೆದ್ದು ಸರ್ವಸ್ವ ತ್ಯಾಗ ಮಾಡಿ ನಮಗೆ ತುಂಬ ಸಂಬಂಧಪಟ್ಟ ಅವತಾರ ಕನ್ನಡಿಗರಿಗೆ. ಯಾಕೆಂದರೆ ಅವನು ಬಂದು ನೆಲೆಸಿದ್ದು ಕುಟಜಾದ್ರಿಯಲ್ಲಿ, ಕೊಲ್ಲೂರಿನಲ್ಲಿ. ಕುಟಜಾದ್ರಿಯಲ್ಲಿ ನೆಲೆಸಿ ಅಲ್ಲೇ ಆ ಕುಟಜಾದ್ರಿಯಲ್ಲಿ ಕೊಲ್ಲೂರಿನ ಕಾಡು ಉಂಟಲ್ಲ, ಬೆಟ್ಟದ ತುದಿಯಲ್ಲಿ, ಆ ಕಾಡಿನಲ್ಲಿ ಒಮ್ಮೆ ಕಾಳ್ಗಿಚ್ಚು ಬಂತು. ಕಾಳ್ಗಿಚ್ಚಿನಲ್ಲಿ ಅದೃಷ್ಟ ಅಂತ ಜನ ತಿಳ್ಕೊಂಡು ಕಾಳ್ಗಿಚ್ಚಿನಲ್ಲಿ ಸುಟ್ಟು ಹೋದ, ಪಾಪ ಸತ್ತು ಹೋದ ಅಂತ. ಹಾಗೆ ಇಲ್ಲಿ ಅವತಾರ ಸಮಾಪ್ತಿ ಮಾಡಿದ್ದು ಕೊಲ್ಲೂರಿನಲ್ಲಿ. ಋಷಭದೇವ ಕರ್ನಾಟಕಕ್ಕೆ ಸಂಬಂಧಪಟ್ಟವ. ಕುಟಜಾದ್ರವು ಕೊಂಕಣ ಕರ್ನಾಟಕ ಅಂತ ಹೇಳ್ತಾರೆ. ಕರ್ನಾಟಕದ ಕೊಂಕಣ ದೇಶದಲ್ಲಿ ದೇಹತ್ಯಾಗ ಮಾಡಿದ ಅಂತ ಭಾಗವತದಲ್ಲಿ. ಸರಿ, ಹೀಗೆ ಅವನು ನಿರ್ಜಿತಾತ್ಮ ಅಂತ. ಅದಕ್ಕೋಸ್ಕರ ದ್ವಂದ್ವಾತ್ ಭಯಾತ್ ಋಷಭ ನಿರ್ಜಿತಾತ್ಮ. ನಮಗೆ ಬರತಕ್ಕಂಥದ್ದು ಎಲ್ಲ ದ್ವಂದ್ವ ಭಯ ಅಂದರೆ ಸುಖ ದುಃಖ ಅಲ್ಲ. ಇಡೀ ಜೀವನದಲ್ಲಿ ನಮ್ಮ ಸಮಸ್ಯೆ ಅದೇ. ಅದು ದುಃಖ ಬಂತು, ತಲೆಬಿಸಿ ಆಯಿತು. ಸೋಲು ಬಂತು, ತಲೆಬಿಸಿ ಆಯಿತು. ನಷ್ಟ ಆಯಿತು, ತಲೆಬಿಸಿ. ಲಾಭ ನಷ್ಟ, ಸೋಲು ಗೆಲುವು, ಸುಖ ದುಃಖ, ಅದೇ ಜಯ ಪರಾಜಯ, ಹುಟ್ಟು ಸಾವು. ಈ ದ್ವಂದ್ವಗಳೇ ಜೀವನದಲ್ಲಿ ಮನುಷ್ಯ ಗಾಬರಿಗೊಳ್ಳುವುದು ಅಥವಾ ಹೆದರುವುದು ಈ ದ್ವಂದ್ವಕ್ಕೆ. ಅವನು ಒಂದು ಬೇಕು ಒಂದು ಬೇಡ ಅಷ್ಟೇ. ದ್ವಂದ್ವದಲ್ಲಿ ಒಂದು ಬೇಕು ಒಂದು ಬೇಡ, ಒಂದು ಇದು ವಸ್ತುಸ್ಥಿತಿ ಪ್ರಕೃತಿಯನ್ನು ಹೇಳುತ್ತೆ. ಅಂದರೆ ಒಂದು ಬೇಕಾದರೆ ಇನ್ನೊಂದು ಬೇಕು, ಒಂದು ಬಿಟ್ಟು ಇನ್ನೊಂದಿಲ್ಲ, ಒಂದು ಬೇಕು ಒಂದು ಬೇಡ ಅಂತ ಹೇಳಬೇಡ. ನಮ್ಮದು ಸಮಸ್ಯೆ ಅಂದರೆ ಇದು ಬೇಕು ಅದು ಬೇಡ, ಆದರೆ ಒಂದನ್ನು ಬಿಟ್ಟು ಒಂದು ಇರೋಲ್ಲ. ಸುಖ ಬೇಕು ಅಂದವನಿಗೆ ದುಃಖ ಬೇಡ ಅನ್ನೋ ಅಧಿಕಾರ ಇಲ್ಲ. ಹುಟ್ಟು ಬೇಕು ಅನ್ನೋವನಿಗೆ ಸಾವು ಬೇಡ ಅನ್ನೋ ಅಧಿಕಾರ ಇಲ್ಲ. ಯಾಕೆಂದ್ರೆ ಅದು ಒಟ್ಟಿಗಿರುವಂಥದ್ದು. ಹುಟ್ಟಬೇಕು, ಸಾಯಬಾರದು, ಆಗುವುದೇ ಇಲ್ಲ, ಇಂಪಾಸಿಬಲ್. ಹಗಲು ರಾತ್ರಿ, ಹಗಲು ಬೇಕು ಅನ್ನೋನಿಗೆ ರಾತ್ರಿಯನ್ನು ರಿಸೀವ್ ಮಾಡಲಿಕ್ಕೆ ಸಿದ್ಧನಿರಬೇಕು. ನನಗೆ ಹಗಲು ಮಾತ್ರ, ರಾತ್ರಿ ಬೇಡ ಅಂದರೆ ಇಂಪಾಸಿಬಲ್. ಅದು ಯಾವುದು ಅನಿವಾರ್ಯವದ್ದೊಂದವೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾ ಬೇಡವಾ? ಅದನ್ನು ಈಗ ಹಗಲು ರಾತ್ರಿ ನಾವು ರಾತ್ರಿ ಆಯ್ತು ಅಂತ ಅಳ್ತಾ ಕೊಡ್ತೇವ? ಏನಿಲ್ಲ, ರಾತ್ರಿ ಆಯ್ತು ಲೈಟ್ ಹಾಕ್ತೇವೆ. ಹಗಲು ಮತ್ತೆ ಬೆಳಗಾಗುವ ತನಕ ಮುಂದೆ ಏನು ಅಂದರೆ ರಾತ್ರಿ ಆಯಿತು ಅಂತ ಅಳಬೇಕಾದ್ದು ಕಾರಣ ಇಲ್ಲ. ಯಾಕೆಂದರೆ ಹತ್ತರೂ ರಾತ್ರಿ ಆಗುತ್ತೆ ಮತ್ತು ಅಳದಿದ್ದರೂ ಬೆಳಗಾಗುತ್ತೆ. ಇದು ಗೊತ್ತಿರಬೇಕು. ಆವಾಗ ನಮಗೆ ದ್ವಂದ್ವ ಸಹಿಷ್ಣುವಾಗುತ್ತೆ. ಇದನ್ನು ಎಲ್ಲವನ್ನೂ ತ್ಯಾಗ ಮಾಡಿ ಎಲ್ಲದರ ಎತ್ತರದಲ್ಲಿ ನಿಂತು ದ್ವಂದ್ವಾತ ಭಯ, ಅದು ಭಯ ಅಲ್ಲ, ಅದು ಸಹಜ ಸ್ಥಿತಿ. ಅದನ್ನು ಮೀರಬೇಕು ಅಂತ ತೋರಿಸ್ತಕ್ಕಂಥ ಮನೋವೃತ್ತಿಯನ್ನು ಋಷಭದೇವ ಕೊಡಲಿ. ಅವನು ಮಹಾನ್ ಚಕ್ರವರ್ತಿಯಾಗಿ ಇಡೀ ದೇಶವನ್ನಾಡಿ ಕೊನೆಗೆ ಎಲ್ಲವನ್ನೂ ತ್ಯಾಗ ಮಾಡಿದವನು. ಕಡೆಗೆ ಅಜಗರ ವೃತ್ತಿ, ಕೊಲ್ಲೂರಿನ ಘಾಟ್ನಲ್ಲಿ ಇದ್ದ ಅಂತೆ. ಅಲ್ಲಿ ಹಾಗೆ ಸುಮ್ಮನೆ ಮಲ್ಕೊಂಡು ಎಲ್ಲ ಜನರಿಗೆ ದೃಶ್ಯಮಾನನಾಗಿ ಕಾಣಿಸಿಕೊಂಡಿದ್ದ. ಆ ಕಾಲದಲ್ಲಿ ಜನರೆಲ್ಲ ಯಾರೋ ಒಬ್ಬ ಬತ್ತಲೆ ಬೈರಾಗಿ ಬಂದಿದ್ದಾನೆ ಪಾಪ ಅಂತ ಏನೋ ತಿಂಡಿಕೆ ಅಲ್ಲಿ ತಂದಿಡುತ್ತಿದ್ದಂತೆ. ಆಹಾರ ತಂದಿಟ್ರೆ ತಿಂತಿದ್ದ, ಇಲ್ಲ. ಅದರಿಂದ ಎಲ್ಲದೊಂದು ಭಯವನ್ನು ಮೀರಿ ಹಸಿವು ಬಾಯಾರಿಕೆ ಅದೂ ಇಲ್ಲ, ಯಾವುದಕ್ಕೂ ಅವನು ಎಲ್ಲವನ್ನು ಮೀರಿ ನಿಲ್ಲುವಂತಹ ಒಂದು ನಡೆಯನ್ನು ತೋರಿಸಿದ ಅವತಾರ ಅದು. ಆದ್ದರಿಂದ ನಮ್ಮ ಜೀವನದಲ್ಲಿ ಇರೋದೇ ಬರೇ ದ್ವಂದ್ವದ ಕಾಟ. ದ್ವಂದ್ವ ಇರೋದೇ ಅದರಲ್ಲಿ ಒಂದು ಬೇಕು ಒಂದು ಬೇಡ ಅನ್ನೋ, ಒಂದು ಬೇಕಾದರೆ ಇನ್ನೊಂದು ಬೇಕು ಅನ್ನುವುದನ್ನು ತಿಳಿಸಿ ನಮ್ಮನ್ನು ದ್ವಂದ್ವದ ಕಾಟದಿಂದ ತಪ್ಪಿಸಲಿ ಋಷಭದೇವ. ಯಜ್ಞಸ್ತು ಲೋಕಾದಥ ತತ್ಕೃತಾನ್ನಃ, ಭಾರಿ ವಿಚಿತ್ರ. ಆಮೇಲೆ ಇನ್ನೊಂದು ಅವತಾರ ಯಜ್ಞನಾಮಕ, ಸ್ವಯಂಭೂ ಮನುವಿನ ಮೊಮ್ಮಗನಾಗಿ ಭಗವಂತ ಅವತರಿಸಿದ್ದು ಯಜ್ಞನಾಮಕನಾಗಿ. ಮೊದಲನೆಯ ಸ್ವಯಂಭೂ ಅನ್ನುವಂಥದ್ದು ಇಂದ್ರನೂ ಅವನು. ಭಗವಂತ ಯಜ್ಞನಾಮಕನಾಗಿ ಆಕೂತಿಯಲ್ಲಿ ಮಗನಾಗಿ, ಸ್ವಯಂಭೂ ಮನುವಿನ ಮಗಳು ಆಕೂತಿಯ ಮಗನಾಗಿ ಅವತರಿಸಿ ಸ್ವಯಂಭೂ ಮನುವನ್ನು ತಿನ್ನಬೇಕು ಅಂತ ಅಸುರರು ಬಂದಾಗ ಅವನನ್ನು ರಕ್ಷಣೆ ಮಾಡಿದ. ಆ ಸಂದರ್ಭದಲ್ಲಿ ಸ್ವಯಂಭೂ ಮನುವಿಗೆ ದರ್ಶನವಾಗಿರತಕ್ಕಂಥ ಉಪನಿಷತ್ತೇ ಯಾಜ್ಞೀಯ ಮಂತ್ರೋಪನಿಷತ್ತು. ಅದನ್ನು ಈಗ ಈಶಾವಾಸ್ಯ ಉಪನಿಷತ್ತು ಅಂತ ಹೇಳ್ತಾರೆ. ಅದು ಆ
ಯಜ್ಞನಾಮಕನಾದಂಥ ಭಗವಂತನ ಸಾಕ್ಷಾತ್ಕಾರದಿಂದ ಕಂಡಂಥ ಆ ಧ್ಯಾನದಿಂದ ಕಂಡುಕೊಂಡಂಥ ಒಂದು ಮಂತ್ರ. ಅದನ್ನು ಆತ್ಮ ಅವಶ್ಯಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಭುಂಜೀಥಾಹಂ ಆಗೃಧ ಕಸ್ಯಚಿದ್ಧನಂ ಅಂತ ಇದೇ ಶ್ಲೋಕವನ್ನು ಅಲ್ಲಿ ಸ್ವಾಮಿಭೂಮನುವಿನ ಬಾಯಲ್ಲಿ ಈ ಅನುವಾದ ಮಾಡಿ ಭಾಗವತದಲ್ಲಿ ಹೇಳಿದ್ದಾರೆ. ಅಂಥ ಯಜ್ಞನಾಮಕನಾದ ಭಗವಂತ ಏನು ಮಾಡಬೇಕು ಅಂದರೆ, ಇದು ಬಹಳ ಅದ್ಭುತ. ಯಜ್ಞ ಮಾಡಿದರೆ ಸ್ವರ್ಗಲೋಕ ಸಿಗುತ್ತೆ ಅಲ್ಲ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ. ಯಜ್ಞ ಮಾಡೋದು ಯಾಕೆ? ಪುಣ್ಯಲೋಕ ಪ್ರಾಪ್ತಿ ಆಗಬೇಕು ಅಂತಲ್ಲ, ಬೇರೆ ಏನು ಉದ್ದೇಶ ಇಲ್ಲ. ಯಜ್ಞ ಮಾಡುವವರು ಒಂದು ಇಲ್ಲಿಯೇ ಏನೋ ಒಂದು ದುಃಖ ಪರಿಹಾರ ಆಗಬೇಕು, ಸಂಪತ್ತು ಸಿಗಬೇಕು, ಇದಾಗಬೇಕು, ಇಲ್ಲ ಪುಣ್ಯಲೋಕ ಪ್ರಾಪ್ತಿ ಆಗಬೇಕು. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ಪುಣ್ಯಲೋಕದ ಬಯಕೆ. ಲೋಕೈಷಣ ಮನುಷ್ಯನಿಗೆ ಇರತಕ್ಕಂಥದ್ದು ಬಹಳ ದೊಡ್ಡ ಬಯಕೆಗಳಲ್ಲಿ ಒಂದು ಲೋಕೈಷಣ. ಈಶಣಾತ್ರಯಗಳು ಅಂತ ಹೇಳ್ತಾರಲ್ಲ, ಲೋಕೈಷಣ, ಪುತ್ರೈಷಣ, ವಿತ್ತೈಷಣ ಅಂತ ಮೂರೇ ಮನುಷ್ಯನಿಗೆ ಮೂರು ಆಸೆಗಳಂತೆ. ಕೈ ತುಂಬ ದುಡ್ಡು ಮಾಡಬೇಕು ಅಂತ. ಅವನು ದುಡ್ಡು ಮಾಡಿದ ಅವನ ಜೀವನದಲ್ಲಿ ಶ್ರೀಮಂತಿಕೆಯಿಂದ ಸಾಗಿತು. ಆಮೇಲೆ ನಾನು ಸತ್ತ ಮೇಲೂ ಕೂಡ ಇರಬೇಕು. ಏನು ಮಾಡಬೇಕು? ಅದಕ್ಕೆ ನನ್ನ ರೆಪ್ರೆಸೆಂಟೇಟಿವ್ ಬಂದು ಬಿಟ್ಟು ಹೋಗಬೇಕು. ಮತ್ತು ಮಗ ಬೇಕು. ಸಂತತಿಯ ಬಯಕೆ, ಸಂಪತ್ತಿನ ಬಯಕೆ, ಸಂತತಿಯ ಬಯಕೆ. ಅದಾದ ಮೇಲೆ ಲೋಕೇಶನ, ಸ್ವರ್ಗಕ್ಕೆ ಹೋಗಬೇಕು, ಮತ್ತು ಹೋಗಿ ನರಕಕ್ಕೆ ಹೋಗಬಾರ್ದು. ಇದೇ ಮನುಷ್ಯನನ್ನು ಕಾಡುವ ಮೂರು ಬಯಕೆಗಳು ಅಂತ. ಅದನ್ನು ಲೋಕೇಶನ. ಸ್ವರ್ಗ ಮಾಡುವುದು, ಸ್ವರ್ಗ ಯಜ್ಞಯಾಗಗಳನ್ನು ಮಾಡ್ತಾರೆ. ಮಾಡಿ ಏನು ಅಂದರೆ ಸ್ವರ್ಗ ಪ್ರಾಪ್ತಿರಸ್ತು, ದೇವತೆಗಳೆಲ್ಲ ಪುಣ್ಯ ಲೋಕ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಬೇಕು. ಅದು ಹೇಳ್ತಾರೆ ಬಹಳ ಅದ್ಭುತ. ಯಜ್ಞಸ್ತು ಈ ಲೋಕಾನಥ ತತ್ಕೃತಾನ್ನ. ಯಜ್ಞ ಮಾಡಿ ನಾವು ಪಡೆಯುವಂಥ ಪುಣ್ಯಲೋಕದ ಸೆಳೆತದಿಂದ ನಮ್ಮನ್ನು ತಪ್ಪಿಸಲಿ. ಸ್ವರ್ಗಕ್ಕೋಸ್ಕರ ಯಜ್ಞ ಮಾಡಿದರೆ ಮಾಡಬೇಡಿ. ಭಗವಂತ ಪ್ರೀತರಾಗಬೇಕು ಅಂತಾದರೆ ಮಾಡಿ. ಯಾವುದೇ ಕರ್ಮವನ್ನ ಸ್ವರ್ಗ ಸಿಗಬೇಕು ಅಂತ ಬಯಸಿ ಮಾಡಬೇಡಿ. ಲೋಕಾದಥ ತತ್ಕೃತ. ಆ ಯಜ್ಞದಿಂದ ಲಭ್ಯವಾದ ಲೋಕಗಳ ಒಂದು ಸೆಳೆತದಿಂದ ನಮ್ಮನ್ನ ತಪ್ಪಿಸಲಿ. ನಾವು ಮಾಡುವ ಅಂದರೆ ಯಾವ ಕರ್ಮವೂ ಫಲಕಾಮನೆಯಿಂದ ಮಾಡುವ ಬುದ್ಧಿ ನಮಗೆ ಕೊಡದೇ ಇರಲಿ. ಅವರು ಭಗವಂತ ಪ್ರೀತನಾಗಲಿ ಅಷ್ಟೇ. ಹಿಂದೆ ಹೇಳ್ತಾ ಇದ್ದದ್ದು ಅಷ್ಟೇ. ಅವರು ಮತ್ತೆಲ್ಲ ಈಗ ಸಂಕಲ್ಪದಲ್ಲಿ ನಾವು ಸೇರಿಸಿದ್ದೆಲ್ಲ ಪುಣ್ಯಲೋಕ. ಅಲ್ಲಿ ಏನು ಅಂದರೆ ಕೃಷ್ಣಾರ್ಪಣ ಮಸ್ತು, ಭಗವಂತನಿಗೆ ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾವ ಅನುಸೃತಃ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮಿ ನಾರಾಯಣ ಇತಿ ಸಮರ್ಪೇತ. ಅದು ನಿನಗೆ ಅರ್ಪಿತ. ಏನು ಮಾಡಬೇಕು ನಿನಗೆ ಬಿಟ್ಟದ್ದು. ಹೀಗೆ ಮಾಡು ಅಂತ ಹೇಳಲಿಕ್ಕೆ ನಾವು ಯಾರು? ಅದರಿಂದ ಯಜ್ಞ ನಾವು ಇಂಥ ಪುಣ್ಯಲೋಕ ಸಿಗಲಿ, ಅದು ಸಿಗಲಿ, ಇದು ಸಿಗಲಿ ಅಂತ ಫಲಕಾಮನೆಯಿಂದ ಯಜ್ಞಯಾಗಗಳನ್ನು ಮಾಡುವ ಬುದ್ಧಿಯಿಂದ ನಮ್ಮನ್ನು ರಕ್ಷಿಸಲಿ. ಆಮೇಲೆ ಬಲೋಗಣಾತ್ ಕ್ರೋಧವಶಾತ್ ಅಹೀಂದ್ರ. ಅಲ್ಲಿಂದ ಬಲರಾಮ ಬರ್ತಾನೆ. ನಾನು ಹೇಳಿದೆ ಶೇಷ. ಬಲರಾಮನಲ್ಲಿ ಸನ್ನಿಹಿತವಾಗಿರ್ತಕ್ಕಂಥ ಕೃಷ್ಣನ ಶುಕ್ಲಕೇಶ ಕೃಷ್ಣಕೇಶವೇ ಬಲರಾಮ ಕೃಷ್ಣ. ಭಗವಂತನ ಶುಕ್ಲಕೇಶ. ಹೌದಾ, ದೇವರಿಗೂ ತಲೆ ಹಣ್ಣಾಗಿದೆಯಾ? ಎಷ್ಟು ವರ್ಷ ಆದಮೇಲೆ ತಲೆ ಹಣ್ಣಾಯಿತು? ಕೆಲವರಿಗೆ ದೇವರಿಗೆ ತಲೆ ಹಣ್ಣು ಅಂದರೆ ಮೂಲ ವರ್ಣಗಳು, ಆ ಎಲ್ಲ ವರ್ಣಗಳು ಭಗವಂತನಲ್ಲಿದೆ. ಆ ಮೂಲ ವರ್ಣಗಳು ಅದು ತಲೆ ಹಣ್ಣಾಗುವುದಂತಲ್ಲ. ಅವನ ಭಗವಂತನ ರೂಪಗಳು, ನೀವು ಆ ಮೂಲ ವರ್ಣಗಳು ಅವನ ಯಾವ ಅವಯವದಲ್ಲಿ ಅನುಸಂಧಾನ ಮಾಡಬಹುದು. ಹಾಗೆ ಕೇಶದಲ್ಲಿ ಅನುಸಂಧಾನ ಮಾಡ್ತಾರೆ ಅಷ್ಟೇ. ಶುಕ್ಲಕೇಶ, ಅದರಿಂದ ಬಲರಾಮ. ಅದರಿಂದ ಭಗವಂತನ ಶುಕ್ಲಕೇಶದ ಅಂತರ್ಯ ಅವನಲ್ಲಿ ಅವನ ಆವೇಶ ಇರುವುದರಿಂದ ಅವನ ಭಗವಂತನ ಒಂದು ರೂಪ ವಿಶೇಷವನ್ನು ಅನುಸಂಧಾನ ಮಾಡ್ತಾ ಬಲರಾಮ. ಯಾರವ? ಅಹೀಂದ್ರ ಶೇಷ. ಭಗವಂತನ ಹಾಸಿಗೆ ಮೊದಲು ಗರುಡ ಬಂದಿದ್ದ, ಇಲ್ಲಿ ಶೇಷ ಬಂದ. ಅವನ ಹಿಂದೆ ಲಕ್ಷ್ಮಣ ಕೂಡ ಬಂದಿದ್ದ. ಅದೇ ಬಲರಾಮನ ರೂಪವೇ ಲಕ್ಷ್ಮಣ ಕೂಡ. ಬಲಹ ಗಣಾತ್ ಕ್ರೋಧವಶಾತ್. ಈ ಕ್ರೋಧವಶರಾದ ಅಸುರರು ಅಂತಿದ್ದ. ಕ್ರೋಧವಶರು ಅಂತ ಒಂದು ಅಸುರರ ಗಣ ಇದೆ. ಆ ಅಸುರರ ಗಣ ಅಲ್ಲಿ ಅವರು ಇರೋದು ಎಲ್ಲೋ ಕುಬೇರ್ನ ರಾಜ್ಯದಲ್ಲಿ ಇದ್ದಾರೆ ಅಂತ. ಆದರೆ ಅಲ್ಲಿ ಮಾತ್ರ ನಮ್ಮ ಎಲ್ಲರ ಒಳಗೂ ಇದ್ದಾರೆ. ನಮಗೆ ಮಾತಿಗೆ ಸಿಟ್ಟು ಬರೋದು ಅವನೇ ಇದ್ದಾನೆ. ಕ್ರೋಧ ಅಂದರೆ ಆ್ಯಂಗರ್. ಮನುಷ್ಯನ ಒಳಗೆ ಈ ಕ್ರೋಧವಶರಾದಂಥ ಅಸುರರು ಕೂತು ಸಿಟ್ಟು, ಎಂತೆಂಥದಕ್ಕೋ ಸಿಟ್ಟು, ಸಣ್ಣ ಸಣ್ಣ ವಿಷಯಗಳಿಗೆ. ಕೆಲವರಿಗೆ
ಎದ್ದರೆ ಸಿಟ್ಟು, ಕೂತರೆ ಸಿಟ್ಟು, ಭಯಾನಕವಾದ ಸಿಟ್ಟು, ಸಣ್ಣ ವಿಷಯಗಳಿಗೆ ಸಿಟ್ಟು ಮಾಡಿ ಮನೆ ನರಕ ಮಾಡಿಬಿಡ್ತಾರೆ ಕೆಲವರು. ಸಿಟ್ಟಿನಲ್ಲಿ ದಹನ ಮಾಡಿ ಬೈದು ಹೊಡೆದು. ಇದು ಮನುಷ್ಯನಿಗೆ ಬಹಳ ಆಶ್ಚರ್ಯ ಏನು ಅಂದರೆ, ಕಾಮ ಕ್ರೋಧ ಇದೇನು ಮನುಷ್ಯನನ್ನು ಕಾಡತಕ್ಕಂಥ ಪ್ಯಾಷನ್ಸ್ ಇವು. ಕಾಮ ಅಂದರೆ ಇನ್ಸ್ಟಿಂಕ್ಟ್, ಅದು ಇಟ್ಸ್ ನೀಡ್ ಆಫ್ ದ ಬಾಡಿ. ಕ್ರೋಧ ಅಲ್ಲ, ಯಾವ ಕಾಲಕ್ಕೂ ಬೇಕಾದದ್ದಲ್ಲ. ಕಾಮ ಅನ್ನೋದಾದರೂ ಅದಕ್ಕೊಂದು ಅರ್ಥ ಇದೆ, ಯಾಕೆಂದರೆ ಸಹಜವಾದ ಸೆಳೆತ ಇದೆ. ಕ್ರೋಧ ಅನ್ನೋದು ನಾವು ನಮ್ಮ ದೇಹವನ್ನು ಶೋಷಣೆ ಮಾಡುವುದಕ್ಕೆ, ನಮ್ಮ ಆತ್ಮಶಕ್ತಿಯನ್ನು ಕಳ್ಕೊಳ್ಳೋದಕ್ಕೆ, ನಾವು ಮಾಡಿದ ತಪಸ್ಸಿನ ಎಲ್ಲ ಎನರ್ಜಿ ನಾಶ ಹೋಗುತ್ತೆ ಸಿಟ್ಟು ಬಂತು. ಅದಕ್ಕೆ ಇನ್ನು ಕಾಲದ ಋಷಿಗಳು ಶಾಪ ಕೊಡುವುದಕ್ಕೆ ರಾಮನನ್ನು ಕರ್ಕೊಂಡು ಹೋಗ್ತಾರೆ ವಿಶ್ವಾಮಿತ್ರರು ಯಜ್ಞ ರಕ್ಷಣೆಗೆ ಅಂತ. ಆವಾಗ ದಶರಥ ಕೇಳ್ತಾನೆ, ನೀವು ತಪಸ್ವಿಗಳು, ನೀವು ಒಂದು ಶಾಪ ಕೊಟ್ಟರೆ ನಾಶ ಆಗ್ತಾರೆ ಅವರ ಅಸುರರು, ನೀವು ಯಾಕೆ ನನ್ನ ಮಗನನ್ನು ಕರ್ಕೊಂಡೋಗಿ? ಇನ್ನೂ ಷೋಡಶ ವರ್ಷ, ಇನ್ನೂ ಪ್ರಾಯ ಆಗಲಿಲ್ಲ, 14 ವರ್ಷದ ಹುಡುಗ, ಇನ್ನೂ 16 ವರ್ಷಕ್ಕೆ ಪ್ರಾಯ ಬರೋದು, ಇನ್ನು 16 ವರ್ಷ ಆಗಿಲ್ಲ, ನಮ್ಮ ಹುಡುಗರನ್ನು ಯಾಕೆ ಕರ್ಕೊಂಡು ಹೋಗ್ತೀರಿ ಅಂತ. ಅದಕ್ಕೆ ಹೇಳ್ತಾರೆ, ನಾನು ಗಳಿಸಿದ ತಪಸ್ಸನ್ನು ಶಾಪ ಕೊಟ್ಟು ಕಳ್ಕೊಳ್ಳಿಕ್ಕೆ ಇಷ್ಟಪಡೋಲ್ಲ. ಅಷ್ಟು ಸಮಯ ಅದು ಮಾಡಿದ ತಪಸ್ಸೆಲ್ಲ ಹೋಯಿತು. ಒಂದು ಸಿಟ್ಟು ಮಾಡುವುದರಿಂದ ನಮ್ಮ ಎನರ್ಜಿ ಎಲ್ಲ ನಾಶ ಆಗುತ್ತೆ. ಇನ್ನೊಬ್ಬರು ಏನು ನಷ್ಟ ಇಲ್ಲ, ಸಿಟ್ಟು ಮಾಡಿದ ಒಂದಿಷ್ಟು ಬೈದ ಕಿವಿ ಜಾಡ್ಸ್ಕೊಂಡು ಹೋದ್ರೆ ಇವನೇನು ಹಾಳಾಗೋದು. ಸಿಟ್ಟು ಮಾಡಿಕೊಂಡವನೇ ಎನರ್ಜಿ ಕಳ್ಕೊಂಡು, ಅದರಿಂದ ಕೋಪದಿಂದ ಯಾರಿಗೂ ನಷ್ಟ ಇಲ್ಲ. ಯಾರು ಒಪ್ಪಿಸ್ಕೊಳ್ತಾನೆ ಅವನಿಗೆ ಹಾನಿ, ಅವನ ಹೆಲ್ತ್ ಹಾಳಾಗುತ್ತೆ, ಅವನ ಎನರ್ಜಿ ಹೋಗುತ್ತೆ, ಪೂರ್ತಿ ಶೂನ್ಯ ಆಗ್ತಾನೆ ಅವನು. ಆದ್ದರಿಂದ ಆ ಕ್ರೋಧವಶ ದೈತ್ಯರಿಂದ ನಮ್ಮಲ್ಲಿ ತುಂಬಿರತಕ್ಕಂಥ ಕೋಪ ಉಂಟಲ್ಲ, ಅದನ್ನು ಯಾರು ತೆಗಿಬೇಕು ಅಂದರೆ, ಅತ್ಯಂತ ಕೋಪದ ಪ್ರಾಣಿ ಅಹೀಂದ್ರ ಶೇಷ, ಅವನು ಹಾವಿನ ಕೋಪ ಅಂತ ಹೇಳಿ ಹಾಡ್ತಾರಲ್ಲ ಸಿನಿಮಾದವರು, ಹಾಗೆ ಹಾವಿನ ಕೋಪ ಅಹೀಂದ್ರ ಕೋಪ, ಅದು ಭಯಾನಕ. ಆ ಕೋಪ ನಮ್ಮನ್ನು ನಿಗ್ರಹ ಮಾಡೋದಕ್ಕೆ ಬಲರಾಮ ಶೇಷನ ಅನುಗ್ರಹ. ಒಳಗಿಂದ ಕುಂಡಲಿನಿ ಶಕ್ತಿ ಜಾಗೃತ ಆದರೆ ಕೋಪ ತನ್ನಷ್ಟಕ್ಕೆ ಸಭ್ಯ ಆಗುತ್ತೆ. ಕುಂಡಲಿನಿ ಶಕ್ತಿ ಅಂದರೆ, ಕುಂಡಲಿನಿ ಶಕ್ತಿ ಸುಪ್ತವಾಗಿದ್ದಾಗಲೇ ಕಾಮ ಮತ್ತು ಕ್ರೋಧ ಎರಡರದ್ದು ಕಾರವಾರು. ಅದನ್ನು ಎದ್ದು ಮೇಲಕ್ಕೆ ಬಂತು ಅಂತಂದರೆ ಕಾಮವೂ ಇಲ್ಲ, ಕ್ರೋಧವೂ ಇಲ್ಲ. ಆದ್ದರಿಂದ ಕಾಮಕ್ಕೆ ನಾವು ಹಿಂದೆ ಇವನನ್ನು ಸನತ್ ಕುಮಾರನನ್ನು ಪ್ರಾರ್ಥಿಸಿಕೊಂಡಿದ್ದೇವೆ. ಈಗ ಬಲರಾಮ ನಮ್ಮಲ್ಲಿ ಇರತಕ್ಕಂತಹ ಕೋಪವನ್ನು, ಆ ಕ್ರೋಧಗಣಗಳು ಮಾಡಿರತಕ್ಕಂಥ ಪ್ರಮಾದವನ್ನು ಅದರಿಂದ ರಕ್ಷಿಸಲಿ.